ಇವತ್ತಿನ ವ್ಲಾಗ್ ತಮಗೆಲ್ಲ ಸ್ವಾಗತ. ಇವತ್ತು ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ತಮ್ಮ ಮುಂದೆ ಬಂದಿದ್ದೀನಿ. ಸೊ ಆಲ್ರೆಡಿ ತಾವೆಲ್ಲ ದಾಂಡೇಲಿ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ಫಸ್ಟ್ ಡೇ ಟ್ರಿಪ್ಪನ್ನು ನೋಡಿದ್ದೀರಾ. ಸೊ ಇವತ್ತು ಬಂದುಬಿಟ್ಟು ಅದರ ಸೆಕೆಂಡ್ ಡೇ ಟ್ರಿಪ್ಪು. ಸೊ ತುಂಬಾ ಚೆನ್ನಾಗಿ ಆ್ಯಂಡ್ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಮಾರ್ನಿಂಗ್ ಇವಾಗ ಎಲ್ಲರೂ ಕೂಡ ವಾಕ್ ಹೋಗಿ ಬರ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲರೂ ಈ ಥರ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದಾರೆ ನೇಚರಲ್ಲಿ. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದೇ ರೀತಿ ಇಲ್ಲಿ ನಮ್ಮ ಸೂಪರ್ ಕೋಚ್ ಮಿಸ್ಟರ್ ಹನುಮಂತ್ ಬಿದ್ರಿ ಸರ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅವರನ್ನು ಎಲ್ಲರೂ ಕೂಡ ಇಲ್ಲಿ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಚಿಲಿಪಿಲಿ ಹಕ್ಕಿಗಳ ಸದ್ದನ್ನು ಕೇಳ್ತಾ ವಾಕಿಂಗ್ ಮಾಡ್ತಾ ಇದ್ದರೆ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ನೇಚರ್ ನೋಡ್ತಾ ಕಣ್ಣು ಕೂಡ ತಂಪು ಮಾಡ್ಕೊಳ್ಬಹುದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅದೇ ರೀತಿ ಸೊ ಫಸ್ಟ್ ಡೇ ಟ್ರಿಪ್ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ತಾವು ಕಮೆಂಟ್ ಮಾಡಿ ತಿಳಿಸಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋಗಾದರೂ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಈ ಟ್ರಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ಏನಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಲ್ಲಿ ನೋಡಿ ಇವಾಗ ನಮ್ಮ ಇಂಟರ್ನ್ಯಾಷನಲ್ ಕೋಚ್ ಅವರು ಈ ಥರ ಎಲ್ಲರೂ ಕೂಡ ಶೇಕ್ ಹ್ಯಾಂಡ್ ಮಾಡ್ತಾ ಇಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ವಾಕ್ ಮುಗಿಸ್ಕೊಂಡು ಬಂದರು. ಇವಾಗ ಮುಗಿಸಿದ ತಕ್ಷಣ ಇಲ್ಲಿ ಮತ್ತೆ ಸ್ವಲ್ಪ ಸೆಷನ್ ಇದೆ. ಸೊ ಅದನ್ನು ಕಂಟಿನ್ಯೂ ನೀವು ನೋಡ್ತೀರಾ ಈಗ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸಿ ಬಂದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಇವಾಗ ವಾರ್ಮಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೆಕ್ಸ್ಟ್ ಇವಾಗ ಇಲ್ಲಿ ನಮ್ಮ ಕೋಚ್ ಅವರು ಎಕ್ಸಸೈಸ್ ಹೇಳ್ಕೊಡ್ತಾರೆ. ಸೊ ಎಲ್ಲರೂ ಕೂಡ ಎಕ್ಸಸೈಸ್ ಪ್ರಾಣಾಯಾಮ ಎಲ್ಲರೂ ಕೂಡ ಮಾಡೋರಿದ್ದಾರೆ ಇವಾಗ. ಆ್ಯಂಡ್ ಇವಾಗ ಎಕ್ಸಸೈಸ್ ಜೊತೆಗೇ ಇಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಕೋಚ್ ಮಿಸ್ಟರ್ ಹನುಮಂತ್ ಬಿದ್ರಿ ಸರ್ ಅವರು ನಮಗೆ ಲೈಫ್ ಸಂಬಂಧಿಸಿದಂಥ ಕೆಲವು ಟಿಪ್ಸ್ಗಳನ್ನು ಆ್ಯಂಡ್ ಸಜೆಷನ್ಸ್ಗಳನ್ನು, ಲೈಫ್ ಹೇಗೆ ಲೀಡ್ ಮಾಡಬೇಕು, ಹೇಗೆ ನಾವು ಜೀವನದಲ್ಲಿ ಮುಂದುವರಿಬೇಕು, ಸಕ್ಸಸ್ಸನ್ನು ಕಾಣಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಇಲ್ಲಿ ಸೆಷನನ್ನು ನಡೆಸ್ಕೊಡ್ತಾರೆ. ಸೊ ಅದನ್ನು ನಾವೇನಾದರೂ ಡೆಫಿನೆಟ್ಲಿ ಫಾಲೋ ಮಾಡಿದರೆ ತುಂಬಾ ಮುಂದೆ ಬರ್ತೀವಿ. ಸೊ ಎಲ್ಲರೂ ಕೂಡ ಸ್ನಾನ ಎಲ್ಲ ಮುಗಿಸಿ ಅದಾದಮೇಲೆ ಟಿಫಿನ್ಗೋಸ್ಕರ ಇಲ್ಲಿ ಮತ್ತೆ ಹೋಟೆಲಲ್ಲಿ ಬಂದಿದ್ದಾರೆ. ಸೊ ಟಿಫಿನ್ಗೆ ಇವತ್ತೇನು ಸ್ಪೆಷಲ್ ಇತ್ತು ಅಂತ ನೋಡೋಣ ಬನ್ನಿ. ಸೊ ಟಿಫಿನಲ್ಲಿ ಇವತ್ತು ಅವಲಕ್ಕಿ ಮತ್ತು ಇಡ್ಲಿ ಇತ್ತು. ಸೊ ಇಡ್ಲಿ ಮತ್ತು ಅವಲಕ್ಕಿ ಇವತ್ತಿನ ಟಿಫಿನ್ ಇತ್ತು. ಸಾಮಾನ್ಯವಾಗಿ ಇಡ್ಲಿ ಜೊತೆಗೆ ನಾವು ವಡೆಯನ್ನು ನೋಡ್ತೀವಿ, ಬಟ್ ಇಲ್ಲಿ ಡಿಫ್ರೆಂಟಾಗಿ ಅವಲಕ್ಕಿನ ಮಾಡಿದ್ದಾರೆ. ಸೊ ಹೀಗೆ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿ ಟಿಫಿನ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಟಿಫಿನ್ ಮುಗಿಸಿ ಹೋಟೆಲ್ ಹತ್ರ ಮತ್ತೆ ಬಂದು ಈ ಥರ ಸೆಲ್ಫೀಸ್ ಎಲ್ಲ ತಗೊಳ್ತಾ ಇದ್ದಾರೆ. ಹಾಗೆ ಡಿಸ್ಕಷನ್ ಕೂಡ ನಡೀತಾ ಇದೆ. ಆ್ಯಂಡ್ ನೋಡಿ ಹೋಟೆಲ್ನ ಮಾರ್ನಿಂಗ್ ವ್ಯೂ ಇದು. ಸೊ ದಾಂಡೇಲಿ ಅಶೋಕ ರೆಸಾರ್ಟ್ನ ಮಾರ್ನಿಂಗ್ ವ್ಯೂ ಇದು. ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಅನಿತಾ ಮೇಡಮ್, ನೀವು ಬಂದಿಲ್ಲ, ನಮ್ಗೆ ಬೇಜಾರಾಗಿದ್ರಿ ಇವತ್ತು. ಹಾಯ್ ಅನಿತಾ ಮೇಡಮ್. ಎಂಜಾಯ್. ಸೊ ಕೇಳಿದ್ರಲ್ಲ, ಇದರಲ್ಲಿ ನನ್ನ ತಂಗಿ ಪ್ರತಿಭಾ ಆ್ಯಂಡ್ ಅಕ್ಕ ಗೀತಾ ಆ್ಯಂಡ್ ಅದರ ಜೊತೆಗೆ ನಮ್ಮ ಕೋಚ್ ಅವರ ವೈಫ್ ಯಶೋಧ ಮೇಡಮ್ ಎಲ್ಲರೂ ಕೂಡ ಇದ್ದರು. ಸೊ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಇದ್ದರು. ಆ್ಯಂಡ್ ಅದೇ ರೀತಿ ಇವಾಗ ನೋಡಿ ಮತ್ತೆ ಹೋಟೆಲಲ್ಲಿ ಬಂದುಬಿಟ್ಟು ಇವಾಗ ಸರ್ ನಮಗೆ ಕ್ಲಾಸಸ್ ಎಲ್ಲ ತಗೊಳ್ತಾ ಇದ್ದರು. ಸಾರಿ, ನಾನು ಹೋಗಿರಲಿಲ್ಲ. ಸೊ ಇಲ್ಲೆಲ್ಲರಿಗೂ ಕೂಡ ಕ್ಲಾಸಸ್ ತಗೊಳ್ತಾ ಇದ್ದರು. ಸೊ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಆ್ಯಂಡ್ ಹೇಗೆ ನಾವು ಹೆಲ್ತನ್ನು ಕಾಪಾಡ್ಕೊಳ್ಬೇಕು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಇಲ್ಲಿ ಎಲ್ಲ ಡಿಸ್ಕಷನ್ ನಡೀತಾ ಇತ್ತು. ಅದಾದಮೇಲೆ ಮತ್ತೆ ಇಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅಂದರೆ ಯಾರೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಗೆಲ್ಲ ಕ್ವಾಲಿಫೈ ಆಗಿದ್ದಾರಲ್ಲ ಅವ್ರಿಗೆ ಸನ್ಮಾನ ಕೂಡ ಇತ್ತು ಇಲ್ಲಿ. ಸೊ ಅದನ್ನು ಕೂಡ ಮಾಡಿ ಇವಾಗ ಕೊನೆಯಲ್ಲಿ ಸೆಷನ್ ಮುಗಿಸೋ ಟೈಮು, ಅಂದರೆ ಟ್ರಿಪ್ ಮುಗಿಸೋ ಟೈಮು. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವಾಗ ಎಂಜಾಯ್ ಮಾಡ್ತಾ.
ಇವಾಗ ಲಂಚ್ ಟೈಮ್, ಸೊ ಎಲ್ಲರೂ ಕೂಡ ಮಧ್ಯಾಹ್ನದ ಲಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಕೋಚ್ ಸರು ಎಲ್ರಿಗೂ ಕೂಡ ಅವ್ರದ್ದು ಏನು ಇಷ್ಟನೋ ಅದನ್ನು ಫೀಡ್ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ನೋಡಿ ಎಲ್ಲರೂ ಕೂಡ ಲಂಚ್ ಮಾಡಿಬಿಟ್ಟು ನಂತರ ದಾಂಡೇಲಿ ಸುತ್ತಾಡೋಕೆ ಅಂತ ಸ್ವಲ್ಪ ಹೊರಗಡೆ ಬಂದಿದ್ದಾರೆ. ಸೊ ಅಲ್ಲಿ ಎಲ್ಲ ಬಂದುಬಿಟ್ಟು ಲೇಕ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇಲ್ಲಿ ಲೇಕು ಬೋಟಿಂಗ್ ಕೂಡ ಇತ್ತು. ಸೊ ಅದನ್ನು ನೋಡ್ತಾ ಇದ್ದಾರೆ. ಸೊ ಈ ದಾಂಡೇಲಿ ಟ್ರಿಪ್ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದೇ ರೀತಿ ಯಾರೆಲ್ಲ ದಾಂಡೇಲಿ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ತಮಗೆಲ್ಲ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ದಾಂಡೇಲಿಯ ಲೇಕ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನೇಚರ್ ಇದ್ದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ, ಹಾಗೆ ಅಲ್ಲೇ ನೋಡ್ತಾ ಕೂತ್ಕೊಳ್ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನಾನು ಮೊಬೈಲಲ್ಲಿ ನೋಡಿ ಈ ಥರ ಹೇಳ್ತಾ ಇದ್ದೀನಿ, ಬಟ್ ಅಲ್ಲಿ ಎದುರುಗಡೆಯಿಂದ ನೋಡಿದವ್ರಿಗೆಲ್ಲ ಹೇಗೆ ಅನ್ನಿಸ್ತಿರ್ಬೋದು ಅಲ್ವಾ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಅಂತೂ ನೇಚರ್ ಲವರು, ಸೊ ಅವರಂತೂ ಈ ಥರ ನೇಚರ್ ಸಿಕ್ಕರೆ ತುಂಬ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಪ್ರತಿಭಾ ಅವ್ರ ಹಸ್ಬೆಂಡು, ಆ್ಯಂಡ್ ಅದೇ ರೀತಿ ಸವಿತಾ ಆ್ಯಂಡ್ ನಮ್ಮ ಕೋಚ್ ಬಸವರಾಜ್ ಸರ್ ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು. ಅದೇ ರೀತಿ ಅಕ್ಕ ಮತ್ತು ಭಾವ ಕೂಡ ಹಾಗೆ ಫೋಟೋ ಶೂಟ್ ಮಾಡ್ತಾ ಇಲ್ಲಿ ನೇಚರನ್ನು ವ್ಯೂ ಮಾಡ್ತಾ ಇದ್ರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಆ್ಯಂಡ್ ಅದೇ ರೀತಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.